ಆಹಾರವಾಹಿನಿ ಯೂಟ್ಯೂಬ್ ಚಾನಲ್ಲಿಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಹೆಲ್ತಿಕರವಾದ ಪಾಲಕ್ ಕಾರ್ನ್ ಕ್ಯಾಪ್ಸಿಕಮ್ ರೈಸ್ ಸೀರೀಸ್ 6 ರೆಸಿಪಿ ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ತುಂಬ ಕ್ವಿಕ್ಕಾಗಿ ಹೆಲ್ತಿಕರ ಮಕ್ಕಳಿಗೂ ದೊಡ್ಡವರಿಗೆ ಇಷ್ಟ ಆಗುತ್ತೆ. ಈಸಿಯಾದ ರೆಸಿಪಿ. ಹಾಗೆ ಸಬ್ಸ್ಕ್ರೈಬ್ ಅಂತ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಕಪ್ಪು ಪಾಲಕ್ಕು, ಕಾರ್ನು ಒಂದು 4 ಸ್ಪೂನು, ಹಾಗೂ ಈರುಳ್ಳಿ, ಶುಂಠಿ ಹಾಗೂ ಜೀರಿಗೆ, ಕ್ಯಾಪ್ಸಿಕಮ್, ಹಸಿಮೆಣಸಿಕಾಯಿ. ಕಡಾಯಿಯನ್ನು ಗ್ಯಾಸ್ ಮೇಲೆ ಇಡಿ. 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ, ಹಾಗೆ ಇದು ಚೆನ್ನಾಗಿ ಚಟ್ಪಟ್ ಅಂದ ಮೇಲೆ 2 ಹಸಿಮೆಣಸಿಕಾಯಿ, ಕಟ್ ಮಾಡಿದ ಹಸಿಮೆಣಸಿಕಾಯಿ ಹಾಕಿ, ತುರಿದಿಟ್ಟುಕೊಂಡ ಶುಂಠಿ, ಕಟ್ ಮಾಡಿದ ಶುಂಠಿಯನ್ನು 1 ಟೇಬಲ್ ಸ್ಪೂನ್ ಹಾಕಿ ಇದು ಸ್ವಲ್ಪ ಫ್ರೈ ಆಗಲು ಬಿಡಿ. ಆಮೇಲೆ ನೈಸಾಗಿ ಕಟ್ ಮಾಡಿ ಇಟ್ಟುಕೊಂಡ 1 ಈರುಳ್ಳಿಯನ್ನು ಇದಕ್ಕೆ ಹಾಕಿ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಬರಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಆಮೇಲೆ ಕಾರ್ನ್ ಜೊತೆನೂ ಫ್ರೈ ಆಗುತ್ತೆ. ಇವಾಗ ಒಂದು 4 ರಿಂದ 5 ಟೇಬಲ್ ಸ್ಪೂನು ಕಾರ್ನ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಇದು ಸ್ವಲ್ಪ ಒಂದು 3-4 ನಿಮಿಷ ಬೇಕಾಗುತ್ತೆ ಬೇಯಕ್ಕಂದರೆ. ಒಂದು 2 ನಿಮಿಷ ಬೇಯಲಿ. ಇದು 2 ನಿಮಿಷ ಚೆನ್ನಾಗಿ ಹಾಗೆ ಫ್ರೈ ಆಗಲು ಬಿಟ್ಟು ಆಮೇಲೆ ಕ್ಯಾಪ್ಸಿಕಮ್ ಒಂದು ಅರ್ಧ ಕಪ್ಪಿನಷ್ಟು ಕ್ಯಾಪ್ಸಿಕಮ್ಮನ್ನು ಹಾಕಿಕೊಳ್ಳಿ. ಸ್ಮಾಲ್ ಕಪ್, ಹಾಫ್ ಕಪ್ಪಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇರಿ. ಇದರಲ್ಲಿ ಕಾರ್ನ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಫೈಬರ್ ಶಕ್ತಿ ಇರುತ್ತೆ ಫ್ರೆಂಡ್ಸ್. ಕರುಳಿನ ಆರೋಗ್ಯವನ್ನು ಕಾಪಾಡು. ಆಂಟಿ ಆಕ್ಸಿಜನ್ ಕೂಡ ಇರುತ್ತೆ ಫ್ರೆಂಡ್ಸ್. ವಿಟಮಿನ್ ಸಿ ಕೂಡ ಹೊಂದಿರುತ್ತೆ. ಇದು ತುಂಬ ಜೀರ್ಣಕ್ಕೆ ಒಳ್ಳೆಯದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೆಂಡ್ಸ್. ಇದಕ್ಕೆ ಟೇಸ್ಟ್ ಒಂದು 1/4 ಟೇಬಲ್ ಸ್ಪೂನ್ ಬೇಕಾಗುತ್ತೆ. 1/4 ರಿಂದ 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ. ಹಾಗೆ ಅರಿಶಿಣ ಪುಡಿ, ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾಪ್ಸಿಕಮ್ಮಲ್ಲಿ ಕೂಡ ವಿಟಮಿನ್ ಸಿ ಇರುತ್ತೆ ಫ್ರೆಂಡ್ಸ್. ಇದು ಕೂಡ ಒಳ್ಳೆಯದು. ತೂಕ ಇಳಿಸೋದಕ್ಕೆ ತುಂಬಾ ಒಳ್ಳೆಯದು. ಕ್ಯಾಲೋರಿ ಕಮ್ಮಿ ಮಾಡುತ್ತೆ ಫ್ರೆಂಡ್ಸ್. ಇವಾಗ ಪಾಲಕ್ಕನ್ನು 1 ಬಟ್ಟಲು ಪಾಲಕ್ ಹಾಕಿಕೊಳ್ಳಿ. ದೊಡ್ಡ ಬಟ್ಟಲು 1 ಬಟ್ಟಲು ಪಾಲಕ್, 150 ಗ್ರಾಮಿನಷ್ಟು ಪಾಲಕ್ಕನ್ನು ಹಾಕಿಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋ ತನಕ ಹಾಗೆ ಫ್ರೈ ಮಾಡ್ತಾ ಇರಿ. ಇದು ಒಂದು 3 ರಿಂದ 4 ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕಿ. ಇದಕ್ಕೆ ಟೇಸ್ಟ್ ಕೊಡದೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತೆ ಆ ಸಾಂಬಾರು ಪುಡಿ ಯೂಸ್ ಮಾಡಿಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಬೇಯಿಸಿ. ಇವಾಗ 2 ಬಟ್ಟಲಿನಷ್ಟು ರೈಸನ್ನು ಹಾಕಿ. ಈ ಮಸಾಲೆಗೆ 2 ಬಟ್ಟಲು ರೈಸ್ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಒಂದು ಟೀ ಕುಡಿಯೋ ಗ್ಲಾಸ್ ರೈಸ್ ಮಾಡಿಕೊಂಡ್ರೆ ಆ ರೈಸ್ ಫುಲ್ ಹಾಕಿದರೆ ತುಂಬಾ ಚೆನ್ನಾಗಿ ಮಸಾಲ ಮಿಕ್ಸ್ ಆಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ 1/4 ಟೇಬಲ್ ಸ್ಪೂನಿನಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕಿಕೊಳ್ಳಿ. ಇದು ತುಂಬಾ ಒಳ್ಳೆಯದು. ಪೆಪ್ಪರ್ ತಿಂದರೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಪಾಲಕ್ ರೆಗ್ಯುಲರ್ ಯೂಸ್ ಮಾಡುವುದರಿಂದ ತುಂಬಾ ಒಳ್ಳೆಯದು. ಹೀಮೋಗ್ಲೋಬಿನನ್ನು ಹೆಚ್ಚಿಸುತ್ತೆ ಫ್ರೆಂಡ್ಸ್. ಕಣ್ಣಿನ ಆರೋಗ್ಯ ಕೂಡ ಒಳ್ಳೆಯದು. ಈ 3 ತರಕಾರಿಗಳನ್ನು ಒಟ್ಟಿಗೆ ಸೇವನೆಯಿಂದ ತುಂಬಾ ಒಳ್ಳೆಯದು. ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕಬ್ಬಿನಾಂಶ, ನಾರಿನಾಂಶ ಹೇರಳವಾಗಿ ಸಿಗುತ್ತೆ ಫ್ರೆಂಡ್ಸ್. ಇದು ತುಂಬಾ ಹೆಲ್ತಿಕರವಾದ ರೆಸಿಪಿ. ಇದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಹಾಗೂ ದೊಡ್ಡವ್ರಿಗೆ ಲಂಚ್ ಬಾಕ್ಸ್ಗೆ ಕ್ವಿಕ್ಕಾಗಿ ಮಾಡುವ ರೆಸಿಪಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಆಹಾರವಾಹಿನಿ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಕೊಡಿ. ತುಂಬ ಈಸಿಯಾದ ರೆಸಿಪಿ, ಹೆಲ್ತಿಯಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.